ಅದೇ ಏನ್ ಗೊತ್ತಾ ಶ್ರೀ, ನಾನು ಜಾಸ್ತಿ ಲುಂಗಿ ಉಡ್ತೀನಲ್ವಾ ಈ ಕಾಂತಾರ ಆದ್ಮೇಲೆ, ಅದಕ್ಕೆ ಜೇಬೆ ಇರಲ್ಲ. ಚಡ್ಡಿ ಹತ್ರ ಹಾಕ್ತಿರ್ತಾನೆ. ಅದ್ ಹಾಕ್ತೀನಿ, ಅದಕ್ಕೆ ಜೇಬಿರಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನ್ಸುಗಳಿಗೆ ನಿಮ್ಮ RJ ಸುನೀಲನ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿಫ್ಟ್ ಲೆಕ್ಚರೇಷನ್ ಫುಲ್ ಶಿಫ್ಟ್ ಇವತ್ತು. ಯಾಕಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಪಾಸ್ ಆಗಕ್ಕೆ ಹೋಗ್ತಾ ಇದ್ದೀನಿ ಕಣ್ರಿ. ಬರೀ ಪಾಸ್ ಅಲ್ಲ, ಜೀವನದಲ್ಲಿ ನೋಡ್ರಿ ಫಸ್ಟ್ ಕ್ಲಾಸ್ ತಗೋತಾರೆ, ಡಿಸ್ಟಿಂಕ್ಷನ್ ತಗೋತಾರೆ, ಏನೇನೆಲ್ಲ ತಗೋತಾರೆ. ಬಟ್ ಇವತ್ತು ನಾನು ಜಸ್ಟ್ ಪಾಸ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾರ ಜೊತೆ ಅಂದರೆ ನಮ್ಮ ಮೈಸೂರಿನ ಹುಡುಗ, ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ತುಂಬ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಮಾಡಿರ್ತಕ್ಕಂಥ, ತುಂಬ ಬಹಳ ನಿರೀಕ್ಷೆ ಇಟ್ಟಿರ್ತಕ್ಕಂಥ ಒಂದು ಸಿನಿಮಾ ಜಸ್ಟ್ ಪಾಸ್ ಸಿನಿಮಾ ತಂಡದ ನಾಯಕ ನಟನಾದಂಥ ನಮ್ಮ ಪ್ರೀತಿಯ ಪಾರ್ಟ್ನರ್ ಶ್ರೀ ಜೊತೆ ನಾನು ಇವತ್ತಿದ್ದೀನಿ. ಹಾಯ್ ಶ್ರೀ. ಹಲೋ ಸುನಿಲ್ ಸರ್. ನಿದ್ದೆ ಕರೆಕ್ಟಾಗಿ ಬರ್ತಿದ್ಯೋ, ಏನಾಗ್ತಾ ಇದೆ? ಯಾಕಂದ್ರೆ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ ಜಸ್ಟ್ ಪಾಸ್ ಸಿನಿಮಾ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ನಮಸ್ಕಾರ ಹೇಳ್ಬಿಡಿ. ಎಲ್ಲ ವೀಕ್ಷಕರಿಗೂ, ಎಲ್ಲ RJ ಸುನಿಲ್ ಅವ್ರ ಫ್ಯಾನ್ಸ್ಗೆ ಮತ್ತೆ ಎಲ್ಲ ವೀಕ್ಷಕರಿಗೂ ಇಬ್ರು ಕಡೆಯಿಂದನೂ ಮತ್ತೆ ನನ್ನ ಕಡೆಯಿಂದನೂ ಒಂದು ನಮಸ್ಕಾರ. ಹಾಯ್, ನಾನು ನಿಮ್ಮ ಶ್ರೀ. ಇದೇ ಮೈಸೂರು ಹುಡುಗ ಅವ್ರು ಹೇಳ್ದಂಗೆ. ಇವ್ರು ಹೇಳಿದ್ರು ಹೆಂಗೆ ನಿದ್ದೆ ಬರ್ತಿದ್ಯಾ, ಭಯ ಆಗ್ತಿದ್ಯಾ ಅಂತ. ಆಕ್ಚುಲಿ ಆಗುತ್ತೆ, ನಿದ್ದೆ ಬರಲ್ಲ ಮತ್ತೆ ಭಯನೂ ಆಗುತ್ತೆ. ಯಾವಾಗ ಅಂದ್ರೆ ನಾವು ಸರಿಗ್ ಪ್ರಮೋಷನ್ ಮಾಡ್ತಿಲ್ಲ ಅಥವಾ ಸರಿಗೆ ಜನರಿಗೆ ತಲುಪ್ಸಕ್ ಆಗ್ತಿಲ್ಲ ಅಂದಾಗ. ಈಗ ನೀವೆಲ್ಲ ಬಂದು ಪ್ರಮೋಟ್ ಮಾಡ್ತೀರಾ, ನಿಮ್ಮ ರೀಚ್ ನಿಮ್ಮ ಜೊತೆಗೆ ನಮ್ಮನ್ನೂ ಜನರ ಹತ್ರ ಕರ್ಕೊಂಡು ಹೋಗ್ತೀರಲ್ಲ, ಸೊ ಹೆಂಗೋ ಸ್ವಲ್ಪ ರೀಚ್ ಆಗ್ತೀವಲ್ಲ, ಆವಾಗ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಇಲ್ಲ, ಒಂದು ಲೆಕ್ಕಾಚಾರಕ್ಕೆ ಆಲ್ಮೋಸ್ಟ್ ನೀವು ಕನ್ನಡಿಗರ ಮನಸ್ಸೆಲ್ಲ ಇದ್ದೀರಾ. ಈ ಸಿನಿಮಾ ಮೂಲಕ ಇನ್ನ ಜಾಸ್ತಿ ಒಳಗೆ ಹೋಗ್ತಾ ಇದ್ದೀರಾ, ಡೀಪ್ ಆಗಿ. ಡೀಪ್ ಹಾರ್ಟ್ ಇನ್ ಬಾಟಮ್ ಆಫ್ ದ ಹಾರ್ಟ್ ಅಂತ ಅಂತಾರಲ್ಲ, ಆ ಬಾಟಮ್ ಹೋಗಿ ಸೇರ್ಕೋಬೇಕು ಸರ್ ನಾನು. ಸೊ ಒಳ್ಳೆ ಸಿನಿಮಾ, ನಿಜವಾಗ್ಲೂ ಸಕ್ಸಸ್ ಆಗುತ್ತೆ. ಬಹಳ ನಿರೀಕ್ಷೆ ಇಟ್ಟಿರ್ತಕ್ಕಂಥ ಸಿನಿಮಾ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದೀವಿ. ಸದ್ಯಕ್ಕೆ ಇವತ್ತಿನ ಮೊದಲನೇ ಸೆಗ್ಮೆಂಟ್ ಏನಂತಂದ್ರೆ, ನಾವು ಕೇಳ್ತೀವಿ, ನೀವು ಹೇಳ್ಬಾರ್ದು ಹೇಳ್ಬೇಕು. ಚೆನ್ನಾಗಿದೆ, ಕೇಳಕ್ಕೆ ಮಜಾ ಇದೆ. ಹೇಳ್ಬಾರ್ದು ಕೇಳ್ತಾರಂತೆ, ನಾನು ಹೇಳ್ಬಾರ್ದು ಬಾಯಲ್ಲಿ ಏನೇನ್ ಹೇಳ್ಬೇಕು. ಯಾವತ್ತಾದ್ರೂ ಲೈಫಲ್ಲಿ ಈ ತರ ಯಾರು ಕೇಳ್ಬಾರ್ದು ಕೇಳಿದಾರ ಶ್ರೀಗೆ? ಸರಿಲ್ಲ, ಕೇಳ್ಬೇಕಾಗಿರೋದು ಕೇಳ್ದಾಗಲೇ ಹೇಳ್ಬಾರ್ದು ಹೇಳಿದೀನಿ. ಹಾಗೆ ಆ ತರ ಆಗಿದೆ. ಇದು ಒಂಥರ ಚೆನ್ನಾಗಿದೆ, ಹೊಸ ಅನುಭವ. ನಾವು ಕೇಳ್ಬಾರ್ದು ಕೇಳ್ತೀವಿ. ಈಗ ಶ್ರೀ ಅದಕ್ಕೆ ಏನೇನ್ ಹೇಳ್ಬಾರ್ದು ಹೇಳ್ತಾರೋ ನೋಡೋಣ. ಅದ್ರ ಜೊತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರು ಕೂಡ ನಾನು 2 ಆಪ್ಷನ್ ಕೊಡ್ತೀನಿ. ಒಂದು ಫೋನ್ ಆಫ್ ಫ್ರೆಂಡ್, ಓಕೆ. ಎರಡನೇದ್ ಬಂದು ಪಬ್ಲಿಕ್ ಅಂತ. ಪಬ್ಲಿಕ್ ಅಂತಂದ್ರೆ ನಾವು ಹೋಗ್ತಾ ಇರ್ತೀವಿ, ಕಾರಲ್ಲಿ ಜರ್ನಿ ಮಾಡ್ತಾ ಇದೀವಿ. ನೀವು ಪಬ್ಲಿಕ್ ಅಂತ ಹೇಳಿದ್ರೆ ಗಾಡಿ ಅಲ್ಲೇ ಸ್ಟಾಪ್ ಆಗುತ್ತೆ. ನೀವು ಪಬ್ಲಿಕ್ ಹತ್ರ ಹೋಗ್ತೀರಾ, ನಾನ್ ಕೇಳೋ ಪ್ರಶ್ನೆ ನೀವು ಪಬ್ಲಿಕ್ ಹತ್ರ ಕೇಳ್ತೀರಾ, ಉತ್ತರ ತಗೊಂಡ್ ಬರ್ತೀರಾ. ಅದು 2 ನಿಮಿಷದೊಳಗೆ ಟಿಕ್ ಅಂತ ಗಡಿಯಾರ ಓಡ್ತಾ ಇರುತ್ತೆ. ಪಟ್ ಅಂತ ನೀವು ಉತ್ತರ ತಗೊಂಡ್ ಬರ್ತಾ ಇರ್ಬೇಕು. ಸರಿ, ಆಯ್ತು. ನೋಡೋಣ ಇವತ್ತು ಶ್ರೀಗೆ ಯಾರ್ಯಾರು ಕ್ಯಾಚ್ ಹಾಕೊಂಡು ಅದೇನೇನ್ ಮಾಡ್ತಾರೋ ಒಟ್ನಲ್ಲಿ ನೋಡೋಣ. ಸದ್ಯಕ್ಕೆ ಮೊದಲನೇ ಪ್ರಶ್ನೆ ಬಂದು, ಶ್ರೀ ತುಂಬಾ ಸಿಂಪಲ್ ಇದು. ಆಕ್ಚುಲಿ ಟಿಪ್ಪು ಗೊತ್ತಲ್ಲ ನಿಮ್ಗೆ? ಟಿಪ್ಪು ಸುಲ್ತಾನ್. ಸೊ ಈ ಟಿಪ್ಪು ಕಂಡಿಡಿದ ವಾಹನಕ್ಕೆ ಏನಂತ ಕರೀತಾರೆ? ಟಿಪ್ಪು ಕಂಡುಹಿಡಿದಿರೋ ವಾಹನಕ್ಕೆ ಏನಂತ ಕರೀತಾರೆ? ಕಂಡಿಡಿಬಹುದು, ಏನಂತ ಕರಿಬಹುದು? ಟಿಪ್ಪರ್. ಅಪ್ಪೋ, ಟಿಪ್ಪರ್ ಕರೆಕ್ಟಾ? ಎಸ್, ಎಕ್ಸಾಕ್ಟ್ಲಿ ನೋಡಿ. ಸೊ ಇದೀಗ ಎರಡನೇ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಹಲೋ ಪ್ರಕಾಶ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ? ಯಾರು ಗೊತ್ತಾಗಿಲ್ಲ? ಏನ್ ನಾನು ಇಷ್ಟ ಬೇಗ ಮರಿತೀರಾ ನೀವು? ನಂಬರ್ ಇಲ್ಲ, ಯಾಡ್ ಇಲ್ಲ, ಯಾರು ಗೊತ್ತಾಗಿಲ್ಲ. ಬಿಡಿ ಸರ್, ಕಾಂತಾರ ಬಂದ್ಮೇಲೆ ಎಲ್ಲೋ ಕಳೆದೋಗ್ಬಿಟ್ಟಿದ್ರ ನೀವು. ಅಯ್ಯೋ, ಆತರನೇ ಇಲ್ಲಪ್ಪ. RJ ಸುನಿಲ್ ಅಂತ. ಅಯ್ಯೋ ಸರ್, ನಂಬರ್ ಇದೆ ನಿಮ್ದು ಇನ್ನೊಂದು. ಹೌದಾ? ಹೌದು, ಈ ನಂಬರ್ ಇಲ್ಲ ಅಷ್ಟೇ, ಇನ್ನೊಂದು ನಂಬರ್ ಇದೆ, ಆಡ್ ಮಾಡಿದ್ದೀನಿ. ಹೌದಾ? ನಾವೀಗ ಜಸ್ಟ್ ಪಾಸ್ ಸಿನಿಮಾ ಪ್ರಮೋಷನ್ ಇದೀವಿ, ನಾನು ಮತ್ತೆ ಶ್ರೀ ಇದೀವಿ. ಪ್ರಕಾಶ್ ಸರ್. ಹಾಯ್ ಸರ್. ಹಾಯ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅದೇ ಇವಾಗ RJ ಸುನಿಲ್ ಅವರ ಕಾರ್ಯಕ್ರಮದಲ್ಲಿ ಇದ್ದೀನಿ. ಈಗ ಒಂದು ಸೆಗ್ಮೆಂಟ್ ನಡೀತಿದೆ. ಈ ಸೆಗ್ಮೆಂಟ್ ಅಲ್ಲಿ ಏನಂದ್ರೆ, ಇವರು ಪ್ರಶ್ನೆ ಕೇಳ್ತಾರೆ. ಬರೀ ಪ್ರಶ್ನೆ ಅಲ್ಲ, ನಾವು ಕೇಳ್ಬಾರ್ದು ಕೇಳ್ತೀವಿ, ನೀವು ಹೇಳ್ಬಾರ್ದನ್ನ ಹೇಳ್ಬೇಕು. ಸರ್, ಇವ್ ಪ್ರಶ್ನೆ ಹೆಂಗಿದೆ ಅಂದ್ರೆ, ಇದೊಂಥರ ಈಗ ಕೋಟ್ಯಾಧಿಪತಿ ಫೀಲ್ ಕೊಡ್ತಾವ್ರು ಸರ್ ನಮ್ಗೆ. ಈಗ ಪ್ರಶ್ನೆ ಕೇಳಿದಾರೆ, ಈಗ ನಂಗೆ ಆನ್ಸರ್ ಗೊತ್ತಾಗ್ತಿಲ್ಲ, ಅದಕ್ಕೆ ಫೋನ್ ಆಫ್ ಫ್ರೆಂಡ್ ಮಾಡಿದೀನಿ ಸರ್ ನಿಮ್ಗೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಜೇಬಿಂದ ಮೊಬೈಲ್ ಫೋನ್ ಆಗಾಗ ಬೀಳ್ತಿದ್ರೆ ಏನ್ ಅರ್ಥ?
ಯಾವ ಜಾಬ್ ಅಂತ ಗೊತ್ತಾದ್ರೆ ಒಳ್ಳೇದಾಗುತ್ತೆ ಸರ್. ನಿಮ್ ಜೇಬ್ ಶರ್ಟ್ ಜಾಬ್ ಪ್ಯಾಂಟ್ ಜಾಬ್ ಅಂತ. ಪ್ರಶ್ನೆ ಒಳಗಿಂದ ಪ್ರಶ್ನೆ ಈಗ ನೋಡಿದ್ರ ನಿಮ್ಗೆ ಆಪ್ಷನ್ಸ್. ಸರಿ ಈಗ ನಾನೇ ಬರ್ತೀನಿ. ಈಗ ಸರ್ ಚಡ್ಡಿ ಜಾಬ್ ಅಂತ ಕೇಳಿಲ್ವಲ್ಲ ಸದ್ಯ ನಮ್ಮ ಉಳಿಕೋತು ಬಡ ಜೀವ. ನಿಮ್ ಪ್ಯಾಂಟ್ ಜಾಬೇ ಸರ್? ಪ್ಯಾಂಟ್ ಜಾಬಾ ಪದೇ ಪದೇ ಬೀಳ್ತಾ ಇರುತ್ತೆ ಕೆಳಗೆ. ಅದೇ ಫೋನು. ಓಕೆ, ಹುಡುಗ ಮದುವೆಗೆ ರೆಡಿ ಆಗಿದೆ ಅಂತ ಅರ್ಥ ಸರ್. ಪಕ್ಕನಾ? ಪಕ್ಕ ಸರ್. ಅದೇ ಏನೋ ಡೈಲಾಗ್ ಇದೆಯಲ್ಲ ಅದು, ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. ಸರ್ ಯಾವಾಗ್ಲೂ ಅದೇ ಮೂಡಲ್ಲಿ ಇರ್ತಾರಲ್ಲ, ಯಾಕೆ ಸರ್ ನೀವು? ಹಾಗೇನಿಲ್ಲ ಸರ್. ಮತ್ತೆ ಈ ಮದುವೆ ಮಾಡ್ಸೋದು, ಚಂದಮಾಮನ್ ತೋರ್ಸೋದು, ಅದೇ ರೂಟಲ್ಲಿ ಇರ್ತದ ನಿಮ್ ಮಾತುಗಳು ಯಾವಾಗ್ಲೂ. ಹಂಗೇನಿಲ್ಲ, ಬಟ್ ಹುಡುಗರಲ್ವಾ ಸರ್, ಆತರ ಅವ್ರ ಮೂಡ್ ಆತರ ಇರತ್ತೆ. ನಾನು ಆ ಮೂಡ್ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಇಲ್ಲಾಂದ್ರೆ ಅವ್ರ ಜೇಬ್ ಹರಿದೋಗಿರ್ಬೇಕು ಸರ್. ಪ್ಯಾಂಟ್ ಜಾಬ್ನೇ ಹರ್ಕೋತಾರೆ ಇವತ್ತು ಹುಡುಗರು. ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಇರೋ ಜೇಬ್ ಇರ್ಬೇಕಿದು. ಗರ್ಲ್ ಫ್ರೆಂಡ್ ಇರೋ ಜಾಬ್. ನೀವ್ ಯಾವಾಗ್ಲಾರ ಕಳ್ಕೊಂಡಿದ್ರ ಜೇಬಲ್ಲಿ ದುಡ್ಡನ್ನ? ಇಲ್ಲ ಸರ್, ದುಡ್ಡು ಅಂತೂ ಕಳ್ಕೊಂಡಿಲ್ಲ ಇವತ್ತಿನವರೆಗೂ. ಏನ್ ಕಳ್ಕೊಂಡಿದ್ದೀರಾ ಇತ್ತೀಚೆಗೆ 2024ರಲ್ಲಿ? ಆತರ ಏನಿಲ್ಲ ಸರ್. ಏನಿಲ್ಲ, ಆತರ ಏನಿಲ್ಲ. ಓಕೆ, ಕಳ್ಕೊಂಡಿದ್ರೆ ಸಿಕ್ಕಿರೋದು ಜಾಸ್ತಿ. ಓಹೋ, ಹಂಗ ನಾವ್ ಕೇಳಬೇಕು ಏನೇನ್ ಸಿಕ್ತೋ. ಬೇರೆಯವ್ರನ್ನ ಕೇಳ್ಬೇಕು ಏನೇನ್ ಕಳ್ಕೊಂಡ್ರಿ ಇವ್ರ ಹತ್ರ ಅಂತ. ಅಲ್ಲ ಕಣ್ರು, ಬಾಲ್ನ ಗ್ರೌಂಡ್ ಅಲ್ಲಿ ಆಡ್ಬೇಕು, ಮಕ್ಕದ ಮೇಲೆ ಆಡೋದು, ಅದು ರಕ್ತ ಬರಂಗೆ. ಜಸ್ಟ್ ಪಾಸ್ ಅಲ್ಲಿ ನನ್ ಕ್ಯಾರೆಕ್ಟರ್ ನೋಡಿ ಬೇರೆ ಲೆವೆಲ್ ತಗೊಂಡೋದ್ರು ಆಡಿಯನ್ಸ್. ಅದೊಂದು ಬಾಲ್ ಬೀಳೋ ಸೀನ್ ನ ಒಂದು 1000 ಜನ ಮೆಸೇಜ್ ಮಾಡಿದ್ರು ಅದ್ ನೋಡಿ. ಟೀಸರ್ದಾ? ಟೀಸರ್ ಇದ್ದು. ಬಾಲ್ ಎಲ್ಲಿಗೆ ಬೀಳ್ತು? ಮೂಗಿಗೆ ಸರ್, ಮುಖಕ್ಕೆ ಬಿತ್ತು ಸರ್. ಮುಖಕ್ಕೆ ಬಿದ್ದಿದ? ಮುಖ ಬಿದ್ದಿ ಸರ್. ಓಕೆ, ಈಗ ನಿಮ್ಗೆ ಲಾಸ್ಟ್ ಆಪ್ಷನ್ ಕೊಡ್ತಾ ಇದೀನಿ, ಕಡೆ ಅವಕಾಶ ಕೊಡ್ತಾ ಇದೀನಿ. ಜೇಬಿಂದ ಮೊಬೈಲ್ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ ಹೇಳಿ. ಯಾಕೆ ಗೊತ್ತಿಲ್ಲ ಸರ್, ಕೆಲವು ಸಲ ತುಂಬಾ ವೀಕ್ ಆಗ್ಬಿಡ್ತೀನಿ ನಾನು. ಓಹೋ, ಯಾಕೆ ಚಂದಮಾಮನ್ ನೋಡ್ದಾಗಿಂದ ಹಾಗೇನಾ? ಚಂದಮಾಮ ನೋಡಿ ತುಂಬಾ ದಿನ ಆಯ್ತಾ? ಯಾಕೋ ಚಂದಮಾಮನ್ ತೋರ್ಸಿ ಎಲ್ಲ ನೀವು. ಹೌದು, ಏನ್ ಅದು ಒಂದು ಕ್ವಶನ್ ಸೋತಿಲ್ಲ, ಇದೊಂದು ಕ್ವಶನ್ ಆನ್ಸರ್ ಮಾಡಿಲ್ಲ ಅಂದ್ರೆ ಸೋತ್ ಬಿಡ್ತೀನಿ ಪ್ಲೀಸ್. ಅದೇ ಏನ್ ಗೊತ್ತಾ ಶ್ರೀ, ನಾನು ಜಾಸ್ತಿ ಲುಂಗಿ ಉಡ್ತೀನಲ್ವಾ ಈ ಕಾಂತಾರ ಆದ್ಮೇಲೆ, ಅದಕ್ಕೆ ಜೇಬೇ ಇರಲ್ಲ. ಚಡ್ಡಿ ಹತ್ರ ಹಾಕ್ತಿರ್ತಾನೆ, ಅದ್ ಹಾಕ್ತೀನಿ, ಅದಕ್ಕೆ ಜೇಬಿರಲ್ಲ. ಸಮಸ್ಯೆ ಅಲ್ಲುಂಟು. ಸಮಸ್ಯೆ ಅಲ್ಲುಂಟು. ಪದೇ ಪದೇ ಜೇಬಿಂದ ಮೊಬೈಲ್ ಬೀಳ್ತಾ ಇದೆ ಅಂದ್ರೆ ಏನರ್ಥ? ಹುಡುಗರ, ಸ್ಪೆಷಲ್ ಹುಡುಗರದಲ್ವಾ? ಹುಡುಗಿರ್ದ ಏನಾದ್ರು ತಗೊಳ್ಳಿ, ಇನ್ನು ತಲೆಗೆ ಹೋಗಿಲ್ಲ ಸರ್. ಓಕೆ, ಈ ಪ್ರಶ್ನೆ ನಾವು ಪಾಸ್ ಮಾಡ್ಬೋದು, ಯಾರು ಮಾಡ್ಬೋದು ನಿಮ್ ಪ್ರಕಾರ? ಯುಕ್ತಿ ಪಾಸ್ ಮಾಡಿ ಹೀರೋಯಿನ್ಗೆ. ಹೌದಾ? ಲೋ ಅಂತೀರ? ಲೋ ಅಂದ್ರ ಹೆಲೋ ಅಂದ್ರ? ಹೆಲೋ ಅಂತಿದ್ದು. ವಾಟ್ ಯು ಡೂಯಿಂಗ್? ಬೆಲೆ ಇದೆ ನಮ್ಮೂರಿಗೆ ಬಂದು ನಮ್ಗೆ ಆವಾಜ. ವಾಟ್ ಐ ಆಮ್ ಡೂಯಿಂಗ್ ಇಸ್, ಪ್ರೋಗ್ರಾಮ್ ನೇಮ್ ಇಸ್, ನಾವು ಕೇಳಬಾರ್ದು ಕೇಳ್ತೀವಿ, ನೀವು ಹೇಳ್ಬಾರ್ದು ಹೇಳ್ಬೇಕು. ಓಕೆ ಓಕೆ, ನಾವು ದ ಕ್ವಶನ್ ಇಸ್, ಜೇಬಿಂದ ಮೊಬೈಲ್ ಆಗಾಗ ಬೀಳ್ತಿದ್ರೆ ಏನರ್ಥ? ಏನೇನೇನು? ಜೇಬಿಂದ ಮೊಬೈಲು ಆಗಾಗ ಬೀಳ್ತಿದ್ರೆ ಏನಂತ ಅರ್ಥ? ಜೇಬ್ ತೂತ್ ಅಂತ ಅರ್ಥ. ಓ, ಜೋರಾಗಿರೋ ಚಪ್ಪಾಳೆ. ದಟ್ ಈಸ್ ದ ರಾಂಗ್ ಆನ್ಸರ್. ತಪ್ಪು. ತೂತಾಗಿರೋ ಮಾತ್ರ ಬೀಳೋದಂತೆ. ಹೌದು, ಜೇಬ್ ತೂತ್ ಇದ್ರೆ ಫೋನ್ ಅಲ್ಲಿ ಕುತ್ಕೊಳ್ಳುತ್ತೆ, ಬೀಳ್ತಾನೆ ಇರುತ್ತೆ. ಹಾಕೊಂಡ್ ಅದು ಹಂಗೆ ಬೀಳ್ತಾನೆ ಇರುತ್ತೆ ಫೋನ್ ಕೆಳಗಡೆ. ನೀವ್ ಎಷ್ಟು ಫೋನ್ ಬೀಳ್ಸ್ಕೊಂಡಿದೀರ ಹಂಗೆ? ನಾನು ಪಾಕೆಟ್ ಅಲ್ಲಿ ಹಾಕಿ ಬೀಳ್ಸ್ಕೊಳಲ್ಲ, ಆಬ್ವಿಯಸ್ಲಿ ಪಾಕೆಟ್ ಅಲ್ಲಿ ಹಂಗೆ ಬಿಸಾಕಿರ್ತೀನಿ, ಎಲ್ಲೆಲ್ಲೋ ಬಿದ್ದಿರುತ್ತೆ ನನ್ ಫೋನ್. ಈಗ ಕಡೆ ಅವಕಾಶ ಕೊಡ್ತಾ ಇದೀನಿ, ಈ ಸಿನಿಮಾ ಹೀರೋಯಿನ್ ಅಂದ್ಬಿಟ್ಟು. ಓಕೆ, ಫೋನ್ ಜೇಬಿಂದ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ? ನಾವು ನಿಮ್ನ ಡಿಸ್ಟಿಂಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಪಾಸ್ ಆಗಿ ಅಂತ ಹೇಳ್ತಾ ಇರೋದು. ಜಸ್ಟ್ ಪಾಸ್ ಆಗದೆ ಕಷ್ಟ ಆಗೋಗಿದೆಯಲ್ಲ, ಇಂತ ಕ್ವಶನ್ ಕೇಳ್ತೀರಾ? ಈಗ ನಿಮ್ಗೆ ಈ ಕ್ವಶನ್ ನ ಪಾಸ್ ಮಾಡಿರೋದು ಯಾರು ಗೊತ್ತಾ? ಇವ್ರೇನಾ? ಪ್ರಕಾಶ್ ತಮಿಳ್ನಾಡು ಅಂತ. ಅವ್ರಿಗೂ ಆನ್ಸರ್ ಮಾಡಕ್ ಆಗ್ಲಿಲ್ಲ, ಅವ್ರು ಪಾಸ್ ಮಾಡಿದ್ದಾರೆ. ಸೊ ಆನ್ಸರ್ ಮಾಡಿ ಮನೆಯನ್ನೇ ಉಳಿಸ್ಬಿಟ್ರೆ. ಈಗ ಇನ್ನೊಂದು ಆಪ್ಷನ್ ಕೊಟ್ಬಿಡೋಣ. ಈಗ ನೀವ್ ಯಾರ ಹತ್ರನಾರು ಒಂದು ಹೆಲ್ಪ್ ಲೈನ್ ತಗೊಂಡು ಅವ್ರಿಗೆ ಯಾರಿಗಾರು ಕಾನ್ ಕಾಲ್ ಹಾಕಿ ಕೇಳೋಣ, ಯಾರು ಉತ್ತರ ತುಂಬಾ ಬ್ರಿಲಿಯಂಟ್ ನಿಮ್ ತರನೇ ಇರೋರ್ಗೆ ಯಾರಿಗಾರು ಹಾಕಿ. ಓ ಸರ್, ಇದೇನ್ ವೆಬ್ ಸೀರೀಸ್ ತರ ಇದು? ನೋಡೋಣ ಯಾರಿಂದ ಏನೇನ್ ಬರುತ್ತೆ ಉತ್ತರ. ಒಬ್ರು ಪಕ್ಕ ಇದನ್ನ ಹೇಳ್ತಾರೆ ಅನ್ಸ್ತದೆ, ಅವ್ರು ಕಾಲ್ ಮಾಡ್ತೀನಿ. ಫಸ್ಟ್ ಅವ್ರ ಹೆಸರು ನಮ್ಗೆ ಹೇಳ್ಬಿಟ್ಟು ಹಾಕಿಯಪ್ಪ. ಅವ್ರ ಏನೇನು ಹೇಳ್ಬಿಟ್ರೆ ನಮ್ ಕಿವಿಗಳಿಂದ ಕೇಳಕ್ ಆಗಲ್ಲ ಇಲ್ಲಿ.
ನಿಖಿಲ್ ಗೌಡ. ಅನ್ಕೊಂಡೆ ನಾನು ನಿಖಿಲ್ ಕುಮಾರಸ್ವಾಮಿ ಮಾಡ್ಬಿಡ್ತಾರೆ ಕಾಲ್ ಮಾಡ್ಲಾ? The person you are speaking with has put your call on hold. ನಾನು ಇಲ್ಲಿ ಒಂದು ಟಫ್ ಕ್ವಶನ್ ಇದೆ ಆಯ್ತಾ, ಅದನ್ನ ಕ್ರಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ ಹೆಲ್ಪ್ ತಗೋತಾ ಇದೀನಿ. ಏನು? ನಿಮ್ ಜೇಬಿಂದ ಅವಾಗ ಫೋನ್ ಬೀಳ್ತಾ ಇದ್ರೆ ಏನಂತ ಹೇಳ್ತಾರೆ? ನನ್ ಜೇಬಿಂದ ಫೋನ್ ಅವಾಗ ಬೀಳ್ತಿದ್ರೆ ಎಷ್ಟು ಸೆಕೆಂಡ್ ಇದೆ ಇನ್ನ ಯುಕ್ತಿ? ಸೆಕೆಂಡ್ ಇಲ್ಲ ಹೇಳಿ. ಅಂದ್ರೆ ಕನ್ನಡದಲ್ಲೇ ಹೇಳ್ಬೇಕಾ? ಇಲ್ಲ, ಫೋನ್ ನನ್ ಜೇಬಿಂದ ಫೋನ್ ಅವಾಗ ಬೀಳ್ತಾ ಇದ್ರೆ ಫೋನ್ ಬೀಳ್ತಾ ಇದೆ ಅಂತ ಹೇಳ್ತಾರೆ ಯುಕ್ತಿ. ನಿಖಿಲ್, ಶ್ರೀ ಮತ್ತೆ RJ ಸುನೀಲ್ ಸರ್ ಕಾಲ್ ಅಲ್ಲಿ ಇದ್ದಾರೆ. ಸೊ ಇದೊಂದು ಪಾಸ್ಟ್ ಕ್ವಶನ್. ಸೊ ನಾನ್ ನಿಮ್ ಹೆಲ್ಪ್ ತಗೊಂತಿದೀನಿ, ಸ್ವಲ್ಪ ಮರ್ಯಾದೆ ಉಳಿಸಿ ಪ್ಲೀಸ್. ನೀವ್ ಹೇಳ್ತೀರಾ ಅಂತ ಫುಲ್ ಜೋಶಲ್ಲಿ ಹೇಳಿದೀನಿ ನಾನು. ಅದೇ ನನ್ ಜೇಬಿಂದ ಫೋನ್ ಅವಾಗ ಬೀಳ್ತಾ ಇದ್ರೆ ಏನಂತ ಹೇಳ್ತಾರೆ? ಅಪ್ಪ ನಿನ್ ಫೋನ್ ಇಂದಲ್ಲ, ಜೇಬಿಂದ. ಯಾರ ಜೇಬಿಂದನಾದ್ರೂ ಪರವಾಗಿಲ್ಲ. ಅವಾಗಿ ನನ್ ಜೇಬು ಜೇಬಿಂದ ಮೊಬೈಲ್ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ? ಜೇಬು ತೂತಾಗಿದೆ ಅಂತ ಅರ್ಥ ಅಣ್ಣ. ಜೇಬ್ ತೂತಾಗಿದ್ರೆ ಮೊಬೈಲ್ ಬೀಳುತ್ತಾ? ಅಂಡ್ ಅವಾರ್ಡ್ ಗೋಸ್ ಟು ಕರೆಕ್ಟ್ ಅಲ್ಲ ಯುಕ್ತಿ? ಜಸ್ಟ್ ಪಾಸ್ ಆಗಿಲ್ಲ. ಏನೋ ಫುಲ್ ಬಿಲ್ಡಪ್ ಕೊಟ್ಬಿಟ್ರಿ. ಫುಲ್ ಬಿಲ್ಡಪ್ ಕೊಟ್ಟೆ. ಕರೆಕ್ಟ್ ಇಲ್ವಾ? ಇಲ್ಲ, ಅದ್ ಕರೆಕ್ಟ್ ಇದ್ರೆ ನಾನೇ ನಿಮಗ್ ಕಾಲ್ ಮಾಡ್ತಿದ್ದೆ. ಹೇಳ್ಬಿಡೋಣ. ತುಂಬಾ ಸಿಂಪಲ್. ಜೇಬಿಂದ ಅವಾಗ ಮೊಬೈಲ್ ಬೀಳ್ತಾ ಇದ್ರೆ ಏನಂತ ಅರ್ಥ ಅಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂತ. ಸರ್ ಇಳಿಸ್ಬಿಡಿ ಸರ್. ಮೈಸೂರು ನಾವ್ ಕೈ ಬಿಡಲ್ಲ ಯಾರ್ದು. ನನ್ಗಿಲ್ಲ ಬಿಟ್ಟಿಲ್ಲ, ಬಿಡ್ಬೇಡಿ ಸ್ವಲ್ಪ. ಕರೆಕ್ಟ್ ತಾನೆ? ಹೌದು ಕರೆಕ್ಟ್. ಬ್ಯಾಲೆನ್ಸ್ ಇಲ್ಲ. ಅಲ್ಲೇ ಇದೆ ಉತ್ತರ. ಈಗ ಯುಕ್ತಿ, ಪ್ರಕಾಶ್ ತುಮಿನಾಡ್ ಅವ್ರಿಗೆ ಕಾಲ್ ಹಾಕಿ ಒಂಚೂರು. ಓಕೆ. The person you are speaking with has put your call on hold. ಹಲೋ ಪ್ರಕಾಶ್ ಸರ್. ಹೇಳಿ ಸರ್. ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಸರ್ ಏನಾದ್ರು ಯೋಚನೆ ಬಂತ? ಏನಾದ್ರು ಉತ್ತರ? ಇಲ್ಲ ಸರ್. ಬಿಡ್ತಿಲ್ವಲ್ಲಪ್ಪ ಇವರು. ಅಯ್ಯೋ ಬಿಡ್ತಿಲ್ಲ ಸರ್. ನಿಮ್ಗೂ ಏನ್ ಮಾಡೋಣ ಈಗ? ಕೆಲಸ ಮಾಡೋಣ. ಏನು ಮಾಡ್ಬೇಡಿ ಸರ್. ಆನ್ಸರ್ ಈಗ ಉತ್ತರ ಏನಂದ್ರೆ, ಜೇಬಿಂದ ಮೊಬೈಲ್ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ ಅಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂತ ಸರ್. ನಿಮ್ದು ಎಲ್ಲೆಲ್ಲ ಹೋಗಿತ್ತು, ಚಂದ್ರನ ಹತ್ರ ಎಲ್ಲ ಹೋಗಿತ್ತು ಉತ್ತರ, ನಂಗೆ ಗೊತ್ತು. ಹೌದು ನೋಡಿ, ಸಂಖ್ಯೆ ಹೋಗಿ ಬಂದ್ರು ಉತ್ತರ ಸಿಗ್ಲಿಲ್ಲ. ಹೌದು, ಬಟ್ ಅಷ್ಟೇ ಸಿಂಪಲ್ ಆಗಿ ಅದ್ಭುತವಾಗಿದೆಯಂತೆ ನಿಮ್ಮ ಒಂದು ಕ್ಯಾರೆಕ್ಟರ್ ಕೂಡ ಜಸ್ಟ್ ಪಾಸ್ ಸಿನಿಮಾದಲ್ಲಿ. ಏನ್ ಹೇಳ್ತೀರಾ? ಪ್ರಕಾಶ್ ಸರ್ ಅದನ್ನ ಹೇಳ್ತಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಇದು ನಿಮ್ಮ ಪಾತ್ರ ಇಡೀ ಸಿನಿಮಾದಲ್ಲಿ. ಅಂಡ್ ಅದಕ್ಕೆ BGM ಒಂದು ಕಂಪೋಸ್ ಆಗಿದೆ, ನಿಮ್ದು ಒಂದು ಥೀಮ್ ಕ್ರಿಯೇಟ್ ಆಗಿದೆ ನಿಮ್ದು. ಮತ್ತೆ ಭವ್ಯಶ್ರೀ ಅವ್ರದ್ದು ಕಾಂಬಿನೇಷನ್ ಇದೆಯಾ ಸೀನ್ಗಳಿದೆಯಲ್ಲ, ಅದು ಹೆವಿ ವರ್ಕೌಟ್ ಆಗಿದೆ ಸರ್. ಅದು ಕಾಮಿಕ್ ಆದ್ರೂ ಒಳಗಡೆನೆ ಒಬ್ಳು ಟೀಚರ್ ಜೊತೆ ಸೆಟಪ್ ಮಾಡ್ಕೋಬೇಕು ಅನ್ನೋ ಚಿಂತೆ ಈ ಯಾರೇ ಮಾಡ್ಲಿ ಲೆಕ್ಚರರ್ಗೆ. ಪ್ರಕಾಶ್ ಸರ್ ಹೇಳಿ ಸರ್, ಈ ಸಿನಿಮಾ ನಿಮ್ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ವಿಶ್ ಮಾಡ್ಬೇಕು ಎಲ್ಲರಿಗೂ, ಏನ್ ಹೇಳ್ತೀರಾ? ಖಂಡಿತ ಸರ್, ಈ ಸಿನಿಮಾ ನನ್ ಪ್ರಕಾರ ಎಲ್ರಿಗೂ ಒಂದು ಬ್ರೇಕ್ ಕೊಡುತ್ತೆ ಸರ್. ಯಾರೆಲ್ಲ ಇದ್ ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ, ಇನ್ಕ್ಲೂಡೆಡ್ ಮೀ, ನನ್ನ ಸೇರಿಸಿ. ಒಂದು ಅಂದ್ರೆ ಈಗ ಒಂದು ಕಲಾವಿದನಿಗೆ ಹೆಂಗೆ ಅಂತ ಹೇಳಿದ್ರೆ, ಒಂದ್ ಸಿನಿಮಾ ಬಂದು ಒಂದಷ್ಟು ವರ್ಷ ಜೀವಿಸಬಹುದು ಅವನು. ಅದನ್ನ ಅದು ಮುಗಿಯುವಾಗ ಇನ್ನೊಂದು ಒಳ್ಳೆ ಸಿನಿಮಾ ಬಂದಿರ್ಬೇಕು. ಸೊ ಆತರ ನಮ್ಗೆ ಇದು ಈಗ ಕಾಂತಾರಾಗಿ 2 ವರ್ಷ ಆಗ್ತಾ ಬರುತ್ತೆ. ಸೊ ಇನ್ನೊಂದು ಬ್ರೇಕು ಆತರ. ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ. ಎಲ್ಲರ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಸ್ಟಿಲ್ ಸ್ಟಾರ್ಟ್ ಟು ಎಂಡ್ ಒಳ್ಳೆ ಮಜಾ ಇದೆ ಸಿನಿಮಾ. ಅಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಸರ್, ಕಡೆಯದಾಗಿ ನಮ್ಮ ಕರ್ನಾಟಕದ ಎಲ್ಲಾ ಜನತೆಗೆ ಜಸ್ಟ್ ಪಾಸ್ ಟೀಮ್ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಯಾವ ರೀತಿ ವೆಲ್ಕಮ್ ಮಾಡ್ತೀರಾ ಎಲ್ಲಾರನ್ನು? ಎಲ್ರಿಗೂ ಫಸ್ಟ್ ಆಫ್ ಆಲ್ ಹೊಸ ಶುಭಾಶಯಗಳು. ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಒಂದು ಟೀಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ದಯವಿಟ್ಟು ಒಳ್ಳೆ ಸಿನಿಮಾನ ಖಂಡಿತವಾಗ್ಲು ಎಲ್ರು ಹರಸಿ ಹಾರೈಸಿದ್ರೆ ಈ ಮೊದಲು ಕೂಡ ಈ ಸಿನಿಮಾನು ಹಂಗೆ ಒಂದು ಒಳ್ಳೆ ಸಿನಿಮಾ ಬಂದು ನೋಡಿ ಹರಸಿ ಹಾರೈಸಿ. ಒಂದು ಹೊಸ ತಂಡ ಇದೆ ಸಿನಿಮಾದಲ್ಲಿ, ಒಂದು ಹೊಸ ಗ್ಯಾಂಗ್ ಇದೆ. ಶ್ರೀ ಅಂತೂ ಅದ್ಭುತವಾಗಿ ಮಾಡಿ ಪ್ರಣತಿನು ಅವ್ರ ಜೊತೆ ಒಂದು ಗ್ಯಾಂಗೇ ಇದೆ. ಎಲ್ರು ಒಬ್ರನ್ನೊಬ್ರು ಮೀರ್ಸಿ ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಂಡ್ ದಿಗ್ಗಜರು ಅಂತ ಇದ್ದೇ ಇದ್ದಾರೆ, ಆಸ್ ಯೂಶುವಲಿ ಟ್ರೈಲರ್ ನೋಡಿದೀರಾ. ರಂಗನ್ ಸರ್ ಇದ್ದಾರೆ, ಕೋಕಿಲ ಸರ್ ಇದ್ದಾರೆ, ದೀಪಕ್ ರೈ ಇದ್ದಾರೆ, ಹೌದು, ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಸೊ ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳುವಂಗಿಲ್ಲ, ಆಲ್ರೆಡಿ 2 ಸಿನಿಮಾ ಮಾಡಿ ಪ್ರೂವ್ ಮಾಡಿದ್ದಾರೆ ಏನು ಅಂತ ಅವರು. ಸೊ ಹಾಗೆ ಒಂದು ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ನೋಡೋದು ಸಿನಿಮಾ. ಹೌದು, ವೆರಿ ನೈಸ್. ಎಲ್ಲರೂ ಬಂದು ನೋಡಿ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗಿ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ಇಲ್ಲ, ನಾನು ಅವಾಗ ಮಾಡ್ತಿರ್ತೀನಿ, ನಿಮ್ಗೆ ದಯವಿಟ್ಟು ತಲೆ ಕೆಡ್ಸ್ಕೋಬೇಡಿ. ಇಲ್ಲ, ನೀವು ಯಾವ ನಂಬರ್ ಮಾಡ್ತಿರ್ತಾರೆ ಗೊತ್ತಾಗಲ್ಲ. ನಿಮ್ಮ ನಂಬರ್ ಇರುತ್ತೆ ದೇವ್ರಿಗೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಹತ್ರ ಮಾತಾಡಿದಾಗೆಲ್ಲ. ನಮ್ಗೆ ಚಂದ್ರನ್ ನೋಡಿದಷ್ಟೇ ಖುಷಿ ಆಗುತ್ತೆ. ಹಂಗೆ ಖುಷಿ ಪಡ್ತಾ ಇರಿ ಸರ್. ಖಂಡಿತ ಸರ್. ನಾವು ಬರೀ ಟಚ್ ಫೋನ್ ಇಟ್ಕೊಂಡ್ರೆ ಸಾಲಲ್ಲ ಸರ್, ಟಚ್ ಅಲ್ಲಿ ಇರ್ಬೇಕು. ಅಷ್ಟೇ ಸರ್, ಇರೋಣ. ಖಂಡಿತ ಸರ್. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಹೊಸ ಸಿನಿಮಾಗಳಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಸರ್. ಥ್ಯಾಂಕ್ ಯು ಸರ್. ಬಾಯ್. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.